ದಶಕಗಳ ಕಾಲ ಜನರ ನಿದ್ದೆಗೆಡಿಸಿದ್ದ ಕೆಂಪು ಉಗ್ರರ ಕಾಲಕ್ಕೆ ಇವತ್ತು ತೆರೆ ಬಿದ್ದಿದೆ. ನಕ್ಸಲಿಸ್ಟ್ ರವೀಂದ್ರನ ಶರಣಾಗತಿ ಮೂಲಕ ರಾಜ್ಯದಲ್ಲಿ ನಕ್ಸಲರ ಯುಗಾಂತ್ಯವಾಗಿದೆ. ರಾಜ್ಯದಲ್ಲಿ ನಕ್ಸಲ್ ರಕ್ತ ಚರಿತ್ರೆ ಯುಗಾಂತ್ಯ. ಮೆಗಾ ಆಪರೇಷನ್ ಸಕ್ಸಸ್, ರವೀಂದ್ರ ಸರೆಂಡರ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ದಶಕದ ಹೋರಾಟ. ಹೇಗಾದ್ರೂ ಸರಿ ಕರ್ನಾಟಕವನ್ನ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥ ಗುರಿ ಕೊನೆಗೂ ಈಡೇರಿದೆ. ತಿಂಗಳ ಹಿಂದಷ್ಟೇ ಪಶ್ಚಿಮ ಘಟ್ಟದಲ್ಲಿ ಅಡಗಿ ಕೂತಿದ್ದಂಥ 6 ಮಂದಿ ನಕ್ಸಲರು ಶರಣಾಗಿದ್ರು. ಅವರ ನಂತರ ಉಳ್ಕೊಂಡಿದ್ದಂಥ ಏಕೈಕ ನಕ್ಸಲಿಸ್ಟ್ ರವೀಂದ್ರನನ್ನು ಕೂಡ ಮುಖ್ಯ ವಾಹಿನಿಗೆ ಕರೆತರುವಂಥ ಕೆಲಸ ಆಗ್ತಾ ಇತ್ತು. ಅದೀಗ ಸಕ್ಸಸ್ ಆಗಿದೆ. ನಕ್ಸಲಿಸ್ಟ್ ರವೀಂದ್ರನ ಶರಣಾಗತಿಯಿಂದ ಇಡೀ ಕರ್ನಾಟಕವೇ ನಕ್ಸಲ್ ಮುಕ್ತ ರಾಜ್ಯವಾಗಿದೆ. ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿ 2 ದಶಕಗಳ ಹಿಂದೆ ಆರಂಭವಾಗಿದ್ದಂಥ ಬಂದೂಕಿನ ಕೆಂಪು ಉಗ್ರರ ಹೋರಾಟ ಇಂದಿಗೆ ಕೊನೆಯಾಗಿದೆ. ಚಿಕ್ಕಮಗಳೂರಿನ ಕೋಡೆಹೊಂಡ ಗ್ರಾಮದ ನಿವಾಸಿ ರವೀಂದ್ರ 17 ವರ್ಷಗಳಿಂದ ಭೂಗತನಾಗಿದ್ದ. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದರ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಯಾವಾಗ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಆಯಿತು, ಇಡೀ ನಕ್ಸಲ್ ಪಡೆಯೇ ಪೊಲೀಸರ ಮುಂದೆ ಶರಣಾಗಿದೆ. ನಕ್ಸಲ್ ರವೀಂದ್ರ ಕೂಡ 17 ಬೇಡಿಕೆಗಳನ್ನು ಮುಂದಿಟ್ಟು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾನೆ. ಯಾವ ಕಾರಣಕ್ಕಾಗಿ ಈಗ ಮುಖ್ಯವಾಹಿನಿಗೆ ಬರೋದಕ್ಕೆ ಮನಸ್ಸು ಮಾಡಿದ್ರಿ? ಸ್ವಲ್ಪ ಬದಲಾವಣೆ ಆಗಿದ್ರಿಂದ ನಾನು ಇವಾಗ ಮುಖ್ಯವಾಹಿನಿಗೆ ಆಯ್ತು. ಈಗ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳೇನು? ಈಗ ಮುಖ್ಯವಾಹಿನಿಗೆ ಬರ್ತಿದ್ದೀರಿ ಅಲ್ವಾ? ಈಗ ಸರ್ಕಾರಕ್ಕೆ ಏನು ಬೇಡಿಕೆಗಳನ್ನು ಇದು ಮಾಡ್ತೀರಿ ನೀವು? ಸರ್ಕಾರಕ್ಕೆ ಅಂದರೆ ನಾನು ಕೆಲವು ಬರವಣಿಗೆ ಮೂಲಕ ನಾನು ಕೊಟ್ಟಿದ್ದೀರಿ. ಹಾಂ, ಅದನ್ನೆಲ್ಲ ಈಡೇರಿಸಿ ಅದು ಸರ್ಕಾರ ಈಡೇರಿಸಬೇಕು ಅಂತ ಕೇಳ್ತೀರಿ. ಶರಣಾದ ನಕ್ಸಲಿಸ್ಟ್ ರವೀಂದ್ರ ಮೇಲೆ 16 ಕೇಸ್ಗಳಿದ್ದಾವೆ. ಕರ್ನಾಟಕದಲ್ಲಿ 17, ಕೇರಳದಲ್ಲಿ 9 ಕೇಸ್ಗಳಿದ್ದಾವೆ. ರವೀಂದ್ರರ ಶರಣಾಗತಿಯಿಂದ ರಾಜ್ಯದಲ್ಲಿ ಒಟ್ಟು 21 ನಕ್ಸಲರು ಶರಣಾದಂತಾಗಿದೆ. ಇದರ ಜೊತೆಗೆ ಉಡುಪಿ ಜಿಲ್ಲೆಯ ಕುಂದಾಪುರದ ತೊಂಬೆಟ್ಟುವಿನ ಲಕ್ಷ್ಮಿ ಕೂಡ ನಾಳೆ ಪೊಲೀಸರ ಮುಂದೆ ಶರಣಾಗಲಿದ್ದಾರೆ. ಶರಣಾಗತಿ ಪ್ರಕ್ರಿಯೆ ನಡೆದಿದೆ, ಸರ್ಕಾರ ಘೋಷಣೆ ಮಾಡಿದೆ. ಆ ಪ್ರಕ್ರಿಯೆಯನ್ನು ನಾವು ತ್ವರಿತಗತಿಯಲ್ಲಿ ಪ್ರಾರಂಭಿಸ್ತೇವೆ. ಯಾಕಂದರೆ ಇವತ್ತಿನ ಪ್ರೊಸೀಡಿಂಗ್ಸು ರಾಜ್ಯ ಸಮಿತಿಗೆ ನಮ್ಮ ಅಂಗೀಕಾರ ಆಗಿರುವಂಥ ಪ್ರಸ್ತಾವನೆ ಸಲ್ಲಿಸಲಾಗ್ತದೆ. ರಾಜ್ಯ ಸಮಿತಿ ಅದನ್ನು ಕನ್ಕರ್ ಮಾಡಿ ವಾಪಸ್ ನಮಗೆ ಕಳಿಸ್ಕೊಡ್ತಾರೆ. ಮುಂದಿನ ಏನು ಫೈನಾನ್ಷಿಯಲ್ ಬಿಡುಗಡೆ ಇದೆ, ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೇವೆ. ಕರ್ನಾಟಕದಲ್ಲಿ ಕೆಂಪು ಉಗ್ರರ ಯುಗಾಂತ್ಯವಾಗಿದ್ದು ನಕ್ಸಲ್ ಮುಕ್ತ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಿದೆ. ಹೀಗಾಗಿ ನಕ್ಸಲರ ಶರಣಾಗತಿಗೆ ಶ್ರಮಿಸಿದ ಎಲ್ಲ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಪದಕವನ್ನ ಘೋಷಣೆ ಮಾಡಿದ್ದಾರೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಜೈಲಿಂದ ಹೊರಬಂದ ಮೇಲೆ ಒಬ್ಬಂಟಿಯಾಗಿರೋ ಪವಿತ್ರ ಗೌಡ ಹೊಸ ಹೆಜ್ಜೆ ಇಡೋದಕ್ಕೆ ಸಜ್ಜಾಗಿದ್ದಾರೆ. ಏಕಾಂಗಿಯಾಗಿ ಹೊಸ ಕೆಲಸ ಶುರು ಮಾಡಲು ಸರ್ವಸನ್ನದ್ಧರಾಗಿದ್ದು ಭರ್ಜರಿ ಶಾಪಿಂಗ್ ಕೂಡ ಮಾಡಿದ್ದಾರೆ. ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಕಾಲದ ಮುಂದೆ ಎಲ್ಲರೂ ಕಾಲಾಳುಗಳೇ. ಟೈಮ್ ಬಂದಾಗ ಎಲ್ಲರೂ ಗಂಟು ಮೂಟೆ ಕಟ್ಲೇಬೇಕು. ಕೋಟಿ ಇದ್ದವರು ಅಷ್ಟೇ, ಕುಚೇಲನಾದ್ರೂ ಅಷ್ಟೇ. ಭಗವಂತ ಆಡಿಸಿದಂತೆ ಎಲ್ರೂ ಆಡ್ಲೇಬೇಕು. ಒಂದು ಕಾಲದಲ್ಲಿ ಸುಬ್ಬಿ ಅಂದ್ರೆ RR ನಗರದ ಮೇನ್ ಅಟ್ರಾಕ್ಷನ್. ಸಾರಥಿಯ ಸಾಂಗತ್ಯದಲ್ಲಿದ್ದ ಗೌಡ್ತಿ ಆಡಿದ್ದೇ ಆಟವಾಗಿ ಹೋಗಿತ್ತು. ಆದ್ರೀಗ ಸುಬ್ಬನೂ ಇಲ್ಲ, ಸುಬ್ಬಿಗೆ ಖುಷಿಯೂ ಇಲ್ಲ. ಹೀಗಾಗಿಯೇ ತನ್ನ ಬದುಕಿನ ಪಯಣದತ್ತ ಗುರಿ ನೆಟ್ಟಂತೆ ಕಾಣ್ತಿದೆ. ಟೆಂಪಲ್ ರನ್ ಮಾಡ್ತಾನೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ಗೆ ಭರ್ಜರಿ ತಯಾರಿ ಮಾಡ್ಕೊಳ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಪವಿತ್ರ ಗೌಡ ಕನಸಿನ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬೀಗ ಬಿದ್ದಿತ್ತು. 4-5 ತಿಂಗಳಿನಿಂದ ಎಲ್ಲ ಕೆಲಸಗಳು ಸಂಪೂರ್ಣ ಬಂದ್ ಆಗಿದ್ವು. ಆದ್ರೀಗ ಮತ್ತೆ ಆ ಕನಸಿಗೆ ಮರು ಜೀವ ತಂದಿದ್ದಾರೆ. ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡೋ ಸಲುವಾಗಿ ಭರ್ಜರಿ ಶಾಪಿಂಗ್ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ಪವಿತ್ರ ಗೌಡ ಈಗ ಬನಾರಸ್ನಲ್ಲೂ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ. ಪವಿತ್ರ ಗೌಡರ ರೆಡ್ ಕಾರ್ಪೆಟ್ಗೆ ಬೆನ್ನೆಲುಬಾಗಿ ನಿಂತಿದ್ದೇ ದರ್ಶನ್. ಆದ್ರೀಗ ದರ್ಶನ್ರ ಸುಳಿವೇ ಇಲ್ಲ. ಸುಬ್ಬಿಯನ್ನ ಕಣ್ಣೆತ್ತಿಯೂ ನೋಡ್ತಿಲ್ಲ. ವಿಜಯಲಕ್ಷ್ಮಿಯ ಅಷ್ಟ ದಿಗ್ಬಂಧನದಲ್ಲಿ ಲಾಕ್ ಆಗಿರೋ ದಾಸ 7 ಸುತ್ತಿನ ಕೋಟೆ ದಾಟಿ ಬರೋ ಮನಸ್ಸು ಮಾಡ್ತಿಲ್ಲ. ಹೀಗಾಗಿ ಪವಿತ್ರ ಗೌಡ ತಮ್ಮ ಬದುಕಿನ ಪಯಣಕ್ಕೆ ಹೊಸ ಮುನ್ನುಡಿ ಇಡ್ತಿದ್ದಾರೆ.
ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.